ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾರು ಇವಾಗ ಜಾಯಿನ್ ಆಗಿದ್ದೀರಾ ಫಸ್ಟ್ ಇಯರ್ಗೆ ಕೌನ್ಸಿಲಿಂಗ್ ಎಲ್ಲ ಮುಗಿಸ್ಕೊಂಡು ಸಿ ಇ ಟಿ ಮುಖಾಂತರ ಯಾರು ಜಾಯಿನ್ ಆಗಿದ್ದೀರಾ ಅವ್ರು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋಕ್ಕೆ ನೋಡ್ತಾ ಇರ್ತೀರಾ. ಬಟ್ ಯು ಎಸ್ ಎನ್ ಇಲ್ದೇ ಹೇಗೆ ಅಪ್ಲೈ ಮಾಡೋದು ಅಂತ ನಿಮ್ಗೊಂದು ಡೌಟ್ ಇರುತ್ತೆ. ಈ ವಿಡಿಯೋದೆಲ್ಲ ಡೌಟ್ನ ಕ್ಲಿಯರ್ ಮಾಡಿಕೊಡ್ತೀನಿ. ಯು ಎಸ್ ಎನ್ ಇಲ್ದೇ ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ. ಸೊ ನಿಮ್ಮ ಯು ಎಸ್ ಎನ್ ಅಂತಂದರೆ ಯೂನಿವರ್ಸಿಟಿ ಸೀಟ್ ನಂಬರ್, ಓಕೆನಾ. ವಿ ಟಿ ಯು ಅಂಡರಲ್ಲಿ ಯಾರು ಇರ್ತೀರಾ ನಿಮಗೆ ವಿ ಟಿ ಯು ಕಡೆಯಿಂದ ಯು ಎಸ್ ಎನ್ ಬರುತ್ತೆ. ಆ ಸಪ್ರೇಟ್ ಯಾರ್ದು ಯೂನಿವರ್ಸಿಟಿಗಳಿರುತ್ತೆ ನಿಮಗೆ ನಿಮ್ಮ ಯೂನಿವರ್ಸಿಟಿಗಳಿಂದ ಯು ಎಸ್ ಎನ್ ಬರುತ್ತೆ, ಓಕೆನಾ. ಯು ಎಸ್ ಎನ್ ಅನ್ನೋದು 4th ಇಯರ್ ತನಕನೂ ಒಂದೇ ಇರುತ್ತೆ, ಚೇಂಜ್ ಆಗಲ್ಲ ಯು ಎಸ್ ಎನ್ನು. ಅದನ್ನು ಯೂಸ್ ಮಾಡ್ಕೊಂಡು ನಿಮ್ಮ ರಿಸಲ್ಟ್ ಆಗಿರಲಿ, ನಿಮ್ಮ ಸೀಟ್ ಅಲಾಟ್ಮೆಂಟ್ ಆಗಿರಲಿ, ಎಕ್ಸಾಮ್ ಬರೆಯೋಕ್ಕೆ ಅದೆಲ್ಲ ಆ ಯು ಎಸ್ ಎನ್ನಿಂದ ನಿಮಗೆ ಗೊತ್ತಾಗುತ್ತೆ, ಓಕೆನಾ. ಯು ಎಸ್ ಎನ್ ಇಲ್ದೇ ಹೇಗೆ ಅಪ್ಲೈ ಮಾಡೋದು ಇವಾಗ ಸ್ಕಾಲರ್ಶಿಪ್ನ ಅಂತ ಕೇಳೋದಾದರೆ, ಸೊ ನಿಮಗೆ ಯು ಎಸ್ ಎನ್ ಅವಶ್ಯಕತೆ ಇರಲ್ಲ ಫಸ್ಟ್ ಇಯರ್ ಅವ್ರಿಗೆ ಮಾತ್ರ. ಏನಕ್ಕೆ ಅಂತಂದರೆ ಡೈರೆಕ್ಟಾಗಿ ಕೆ ಎ ಅವರು ಸ್ಕಾಲರ್ಶಿಪ್ ಪೋರ್ಟಲ್ಗೆ ಅವರೇನೆ ಡೇಟಾನ ಶೇರ್ ಮಾಡ್ತಾರೆ. ನೀವು ಸಿ ಇ ಟಿ ನಂಬರ್ ಹಾಕಿದ್ರೆ ಸಾಕು, ಅದೇ ಡೇಟಾ ಫೆಚ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಸೊ ಯು ಎಸ್ ಎನ್ ಹಾಕೋ ಅವಶ್ಯಕತೆ ಇರಲ್ಲ. ಯು ಎಸ್ ಎನ್ ಬರೋದು ನಿಮಗೆ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ಗೆ ಅಂತ ಅನಿಸುತ್ತೆ. ನೀವು ಎಕ್ಸಾಮ್ ಫೀಸ್ನ ಕಟ್ಟಿ ಎಕ್ಸಾಮ್ದು ಹಾಲ್ ಟಿಕೆಟ್ ಏನು ಬರುತ್ತೆ ಅದರಲ್ಲಿ ಯು ಎಸ್ ಎನ್ ಮೆನ್ಷನ್ ಆಗಿರುತ್ತೆ. ಆವಾಗಲೇ ಅನಿಸುತ್ತೆ ನಿಮಗೆ ಯು ಎಸ್ ಎನ್ ಸಿಗೋದು. ಅಲ್ಲಿ ತನಕ ನಿಮಗೆ ಯು ಎಸ್ ಎನ್ ಸಿಕ್ಕಿರಲ್ಲ, ಎಲ್ಲ ಕಾಲೇಜ್ಗೂ ಸೇಮೇನೆ. ಸೊ ಫಸ್ಟ್ ಇಯರ್ ಅವ್ರಿಗೆ ಯು ಎಸ್ ಎನ್ ಹಾಕಲೇಬೇಕು ಅಂತ ರೂಲ್ಸ್ ಏನಿಲ್ಲ, ನಾವು ಹಾಕಬೇಕಾದ್ರೆ ಅಷ್ಟೇ. ಯು ಎಸ್ ಎನ್ ನಲ್ ಅಂತಲೇ ಇತ್ತು, ನಲ್ ಅಂತ ತೋರಿಸುತ್ತೆ, NULL ಅಂತ. ಯು ಎಸ್ ಎನ್ ಇಲ್ಲ ಅಂತಂದ್ರೂ ಏನು ಸ್ಕಾಲರ್ಶಿಪ್ ಬರುತ್ತೆ. ಒಂದು ಸತಿ ನಿಮ್ಮ ಕಾಲೇಜಲ್ಲಿ ಸ್ಕಾಲರ್ಶಿಪ್ ಸೆಕ್ಷನ್ ಇರುತ್ತೆ ಸಪ್ರೇಟಾಗಿ. ಅಕೌಂಟೆಂಟ್ಗೆ ಒಂದು ಸಪ್ರೇಟ್ ಸೆಕ್ಷನ್ ಇರುತ್ತೆ, ಸ್ಕಾಲರ್ಶಿಪ್ಗೆ ಬೇರೆ ಇರುತ್ತೆ. ಒಂದು ಸತಿ ಹೋಗಿ ವಿಚಾರಿಸಿ ಯು ಎಸ್ ಎನ್ ಇಲ್ಲ ಹೇಗೆ ಅಪ್ಲೈ ಮಾಡೋದು, ಯು ಎಸ್ ಎನ್ ಏನಾದರೂ ಕೊಡ್ತೀರಾ ಇಲ್ಲ ವೆಯ್ಟ್ ಮಾಡಬೇಕಾ ನಾವು ಅಂತ. ಮತ್ತು ಅವ್ರೇನಾದರೂ ನೀವು ಹಾಗೆ ಅಪ್ಲೈ ಮಾಡಿ ಏನಾಗಲ್ಲ ಅಂತ ಹೇಳಿದ್ರೆ, ಸೊ ಇನ್ನೂ ಅಪ್ಲೈ ಆಗ್ತಿಲ್ಲ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ. ಏನಕ್ಕೆ ಅಂತಂದರೆ ಕೆ ಎದವ್ರು ಇನ್ನೂ ಡೇಟಾನ ಶೇರ್ ಮಾಡಿಲ್ಲ. ಸೊ ಇನ್ನೂ 1 ಮಂತ್ ಆಗುತ್ತೆ. ಸೊ ಸ್ಕಾಲರ್ಶಿಪ್ ಹಾಕೋಕ್ಕೂ ಇನ್ನೂ ಲಾಸ್ಟ್ ಡೇಟು ಇನ್ನೂ ಹತ್ತತ್ರ 2 ಮಂತ್ಸ್ ಇದೆ ಅಂತ ಅನಿಸುತ್ತೆ. ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಇನ್ನೂ ಹೇಳಿಲ್ಲ, ಎಕ್ಸ್ಟೆಂಡ್ ಮಾಡ್ತಾರೆ, ತಲೆ ಕೆಡಿಸ್ಕೊಂಬಿಡಿ. ಅವ್ರು ನಾಳೆನೇ ಲಾಸ್ಟ್ ಡೇಟ್ ಅಂತ ಹೇಳಿದ್ರು ಇನ್ನೂ 1-2 ತಿಂಗಳು ಎಕ್ಸ್ಟೆಂಡ್ ಮಾಡ್ತಾರೆ, ತಲೆ ಕೆಡಿಸ್ಕೊಂಬಿಡಿ ಸ್ಕಾಲರ್ಶಿಪ್ ಬಗ್ಗೆ, ಅಂದರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದ್ರ ಬಗ್ಗೆ. ಸೊ ಯು ಎಸ್ ಎನ್ ಏನು ಮ್ಯಾಂಡೇಟ್ರಿ ಇಲ್ಲ ಫಸ್ಟ್ ಇಯರ್ ಅವ್ರಿಗೆ ಮಾತ್ರ. ಸೊ ನೀವು ಸಿ ಇ ಟಿ ನಂಬರ್ ಹಾಕಿ ಆಟೋಮೆಟಿಕ್ಕಾಗಿ ಡೇಟಾ ಫೆಚ್ ಆಗುತ್ತೆ. ಸೊ ನೀವು ಸಿ ಇ ಟಿ ನಂಬರ್ ಮುಖಾಂತರ ಅಪ್ಲೈ ಮಾಡ್ಬೋದು ಸ್ಕಾಲರ್ಶಿಪ್ನ.